ನಾನು ಎಷ್ಟೊತ್ತಾಯ್ತು ಬರಲೇ ಇಲ್ವಲ್ಲ, ಯಾಕೋ ಸ್ನೇಹ ಬರ್ತೀನಿ ಅಂದಿದ್ಲು, ಬರೀ ಬರ್ತೀನಿ ಅಂತಾಳೆ, ಬರೋದೇ ಇಲ್ಲ ಅಂತೇಳಿ ನಾನು ಅಮ್ಮ ಬೈಕೊಂಡು ಅದೇ ಸುಮ್ಮನಾದ್ವಿ ಸ್ನೇಹ. ಯಾಕೋ ಬರಲೇ ಇಲ್ವಲ್ಲ ಅಂತೇಳಿ ನಮ್ಮ ಅಮ್ಮಯ್ಯ ಆಳೆ 7 ತಿಂಗಳಿಂದಲೂ ಬರ್ತೀನಿ ಅಂತಾಳೆ, ಬರಲ್ಲ ಹೇಳು ಅಂತ ಅಮ್ಮಯ್ಯ. ಇಲ್ಲ ಕಣಮ್ಮ ಇವತ್ತು ಬಂದೇ ಬರ್ತೀನಿ ಅಂತ ಹೇಳೋಳೆ ಅಂತ ನಾವಿಬ್ರು ಇವಾಗಿನ ಮಾತಾಡ್ಕೊಂತಿದ್ವಿ. ಅಯ್ಯೋ ಏನೂ ಸಿಗಲಿಲ್ಲ. ಮಿಕ್ಕಿ ಟೈಮ್ನಾಗೆ ಆಟ ಬಸ್ಸು ಮಸ್ತಾಗಿ ಬರ್ತವೆ, ಒಂದೊಂದ್ಸತಿ ಬರೋದೇ ಇಲ್ಲ. ಕೂಕೊಂಡು ಸಾಕಾಗೋಯ್ತು. ಅದಕ್ಕೆ ನಾನು ತಿರ್ಗಾನ ಅಮ್ಮಂತ ಬೇರೆನೇ ಜಗಳ ಆಡ್ಕೊಂಡು ಬೈದು ಬಂದಿದ್ನ ಇವತ್ತು ಏನೇನೋ ಮಾಡಿ ಹೋಗಲೇಬೇಕು ಅಂತೇಳಿ ಮನ್ಸು ಮಾಡಿ ಬಂದುಬಿಟ್ಟೆ ಶೋಭಕ್ಕ. ನಿಮ್ಮ ಅಮ್ಮಗೆ ಬುದ್ಧಿ ಇಲ್ಲ ತಗ. ಏನಂದ್ರೆ ನಿಮ್ಮ ಅಮ್ಮಗೆ ನೀನು ಬೈಕೊಂಡ್ರೆ ಚಿಂತೆಕ್ಕಿಲ್ಲಮ್ಮ, ಈ ದಡಮ್ಮ ಏನು ಹಿಂಗಂಬುತ್ತೆ ಅಂತ ನೀನು ಅಂದ್ಕೊಂಡ್ರು ಪರವಾಗಿಲ್ಲ. ಏನೇ ಅಂದ್ರೂ ಸರ್ ಬರಲ್ಲ, ನಿಮ್ಮ ಅಮ್ಮನ ಬುದ್ಧಿ ಸರಿ ಇಲ್ಲ. ಅದೇ ಮತ್ತೆ ಇವ್ರ ಅಮ್ಮಗೆ ಬುದ್ಧಿ ಇದ್ದಿದ್ರೆ ಇವಳು ಬಾಲೆ ಯಾಕೆ ಹಿಂಗಾಗೋದು ಅಲ್ಲ. ನಿಮ್ಮ ಅಮ್ಮಗೆ ಒಂದು ಸ್ವಲ್ಪನಾದ್ರೂ ಬುದ್ಧಿ ಬೇಡ. ನಮ್ಮ ಅಮ್ಮ ಸರಿ ಅಮ್ಮ. ನನ್ನ ಗಂಡರ ಅವ್ರ ಅಕ್ಕ ತಂಗಿ ಅವರೆಲ್ಲ ಇದ್ದಾರಲ್ಲ, ಅವ್ರ ಎದುರಿಗೆ ನಾನು ಬಿಟ್ಕೊಡಲ್ಲ ನಮ್ಮ ಅಮ್ಮಗೆ. ಬಾ ಅವರೆಲ್ಲರನ್ನೂ ಏನು ಕಳ್ಸಿಲ್ದಿಲ್ದಿದ್ದು ಏನು ಉಳ್ದೈತೆ ನಿನಗೆ, ಕಳ್ಸ್ಬೇಡ. ಅವ್ರ ತಗೆಲ್ಲ ಏನೋ ಎಂತೀಯ ಅಂತೇಳಿ ಅದಕ್ಕೆ ಮತ್ತು ನಮ್ಮ ಅಮ್ಮ ಕರ್ಕೊಂಬಂದು ಹಿಂಗೆ ಇಟ್ಕೊಂಡಿರೋದು. ನಾವೇನು ತಲೆಗಿಡಿಸ್ಕೊಂಬ, ನಮ್ಮಮ್ಮ ಎಷ್ಟು ಸಪೋರ್ಟ್ ಮಾಡೋದು ನನಗೆ. ಅಯ್ಯೋ ಏನು ಮಾಡೋಣ ಶೋಭಕ್ಕ, ನಮ್ಮಮ್ಮಯ್ಯ ನಾನು ನೋಡ್ಕೊಂಬಂಗಿದ್ದಿದ್ರೆ ನನ್ನ ಬಾಳೆ ಯಾಕೆ ಹಿಂಗಾಗದು ಹೇಳು. ಅಲ್ಲ 4 ಜನನೂ ಬಂದರು, ಅವ್ರು 4 ಜನದ ಎದುರಿಗೆ ನಾನು ಮರ್ಯಾದೆ ಕಳೆದ್ರೆ ಹೆಂಗೆ ಅವಳು ಒಯ್ತಾ ಇದ್ದಾಳೆ ವರ್ಷಿತ ಅವಳು ಹಿಡ್ಕೊಂಡು. ಹಂಗಂದ್ರೂ ಅವಳು 2ನೇವಳು ನಮ್ಮ ಅತ್ತೆನೂ ಅವಳು ನಮ್ಮ ಮನೆಗೆ ಕೊಟ್ಟಿರೋದೆಲ್ಲ ಒಂದೇ ಮನೆಗೆ ಇರೋದು ನಾವು. ಅವಳು 2ನೇವಳು ನನ್ನ ಹಿಡ್ಕೊಂಡು ಒಯ್ತಾ ಇದ್ಲು. ಹಿಡ್ಕೊಂಡು ಹೋದ್ರೂ ನಮ್ಮಮ್ಮಯ್ಯ ಸುಮ್ಮನೆ ಐತೆ ಅಂದರೆ ನನಗೆ ಎಷ್ಟು ಬೇಜಾರಾಗಣ ಹೇಳಿ ಶೋಭಕ್ಕ. ಅದಕ್ಕೆ ಮತ್ತೆ ಜಗಳ ಮಾಡ್ಕೊಂಡು ನಾನು ಮನೆಯಾಗೆ ಇರೋದಿಲ್ಲ ಅಂತೇಳಿ ಸಸರಿ ಬೈದು ಅದೇ ಬಂದೆ. ನನಗೆ ಸಾಕಾಗೋವರೆಗೂ ಇಲ್ಲಿರ್ತೀನಿ. ಇಲ್ಲಿ ಕಾಣೋದಕ್ಕೆ ತಾನೇ ನಮ್ಮ ಒಟ್ಟು ಮಾತಾಡಬೇಡ ಅಂತಾರೆ. ಸರಿ ಆಯಿತು ಮಾತಾಡಲ್ಲ, ನನ್ನ ಪಾಡಿಗೆ ನಾನು ಎಲ್ಲ ಇರ್ತೀನಿ ಅಂತ ಹೇಳಿ ಅದಕ್ಕೇ ಅದೇ ಬಂದೆ. ಕಣ್ಣ ಒಂದು 2 ದಿನ ಇರಲಿ ಗೊತ್ತಾಗುತ್ತೆ, ಆಮೇಲೆ ಅವರೆಲ್ಲ ಬಂದೇ ಬರ್ತಾರೆ ನಾನು ಕರ್ಕೊಂಡು ಹೋಗೋಕ್ಕೆ. ಅಲ್ಲ ಹೆಂಗೆ ಇದು ಮಾಡ್ತಾರಕ್ಕ, ನನಗೆ ಅದಕ್ಕೆ ಬೇಜಾರಾಗಿತ್ತಾಗಿ ನಮ್ಮ ಶೋಭಕ್ಕರವ್ರಿಗೆ ಹೋಗ್ತೀನಿ ಅಂತ ಅದೇ ಬಂದುಬಿಟ್ಟೆ. ಇರು ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ಅವ್ರಿಗಂತ ಯಾರಿಗೂ ಇಲ್ಲ, ನಿನ್ನ ಗಂಡನ್ಗಾನ ಅವ್ನಿಗಾನ ಬೇಡ್ವಿ ನನ್ನ ಮಗಿನ ಎಂತಾನು ಹೇಳು. ನಾನು ಫಸ್ಟಿಗೆ ನೋಡಿದಾಗ ಅಯ್ಯೋ ಒಳ್ಳೆ ಮನಸ್ಸು ನಿಕ್ಕಳೆ ಸ್ನೇಹ ಬಿಡತ್ತೆ, ಹಿಂಗೆ ಚೆನ್ನಾಗಿರ್ತಾಳೆ ನೆಮ್ಮದಿಯಾಗಿರ್ತಾಳೆ ಅನ್ಕೊಂತಿದ್ದೆ. ಯಾರ ಮಕ್ಕಳಾದ್ರೇನು ಚೆನ್ನಾಗಿರಬೇಕು ಅಂತ ತಿಳ್ಕೊಂತಿದ್ದೆ. ಆದರೆ ಅಲ್ಲಿ ನೆಮ್ಮದಿನೇ ಇಲ್ಲ. ಒಳ್ಳೆ ಮನೆ ಸಿಕ್ಕಿರೂ ನೆಮ್ಮದಿನೇ ಇಲ್ತಾಗ ಅಂತ ಗಂಡ ಇದ್ರು ಒಂದೇ ಸೋತ್ರು ಒಂದೇ. ಅಲ್ಲ ನಿನಗೆ ಅಷ್ಟೊಂದು ಜನದ ಇದ್ರಿ. ಅಲ್ಲ ನಿಮ್ಮ ಅಮ್ಮಯ್ಯ ಅಡ್ಡಿರಾಳ್ದಾನ ಬೇಡವೆ ನಿಮ್ಮ ಅಮ್ಮಗೆ. ಅವನಂತೂ ಬಿಡು ನೆನೆ ಮನೆ ಕಟ್ಕೊಳ್ಳೋಣಂತ ಹೋದ್ರು ಹೋಗ್ಲ ತಾಳಾಗಿ ಅನ್ಬೋದು. ನಿಮ್ಮ ಅಮ್ಮಯ್ಯಗಾನ ಬೇಡವೆ ಒಂದು ಈಟಾನ. ನಿಮ್ಮ ಅಮ್ಮ ಹಿಂಗಾಗತ್ತೆ ಮತ್ತೆ ನಿಮ್ಮ ಅಪ್ಪ ನಿಂಗೆ ದೂರ ಮಾಡ್ಕೊಂಡಿದ್ದೋ. ನಿಮ್ಮ ಅಪ್ಪ ಒಳ್ಳೆ ಅನ್ಕಣಮ್ಮ. ನಿಮ್ಮ ಅಮ್ಮನೇ ಇಲ್ಲದ ತಲೆಗೆ ತುಂಬಿ ಇಲ್ಲದ್ದೆಲ್ಲ ನಿಮ್ಮ ಅಮ್ಮಂತ ಜಗಳ ಮಾಡ್ಕೊಂಡು ನನ್ನ ಮಗ ಬಿಟ್ಟು ಹೋಗಂಗೆ ಮಾಡಿದ್ದು ನಿಮ್ಮ ಅಮ್ಮನೇ ಕಾರಣ. ನಿಮ್ಮ ಅಮ್ಮ ಒಳ್ಳೆಯಲ್ಲ, ಸುಮ್ಮನೆ ಹೇಳ್ತಿರ್ತಾಳೆ, ಬೈತಿರ್ತಾಳೆ. ನಾನು ಹೇಳೋದೇ ಸರಿ, ನಾನೇ ಬುದ್ಧಿವಂತಿಕೆ, ನಾನೇ ದಡ್ಡಿದು ಥರ ಹೇಳ್ತಿರ್ತಾಳೆ ನಿಮ್ಮ ಅಮ್ಮಯ್ಯ. ಅದಕ್ಕೆ ಮತ್ತು ನಿಮ್ಮ ಅಪ್ಪ ಜಗಳ ಮಾಡ್ಕೊಂಡು ಅವಾಗ ವಸ್ತಿನ ಬಿಟ್ಟು ಅಲ್ಲೆಲ್ಗೆ ಹೋಗಿ ಅದು ಯಾವಳನ್ನ ಕಟ್ಕೊಂಡು ಅದೇ ಊರಾಗೇನೆ ಕಟ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ದು. ನಮಗೇನೆಲ್ಲ ಗೊತ್ತಿಲ್ಲ ಅಂದ್ಕೊಬಿಟ್ಟಳು ನಿಮ್ಮ ಅಮ್ಮಯ್ಯ. ಎಲ್ಲ ಗೊತ್ತಾಗೈತೆ ಊರಾಗೆ, ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ನೀನು, ಎಲ್ಲರಿಗೂ ಗೊತ್ತಾಯ್ತಮ್ಮ ನಮ್ಮೂರಾಗೆ. ಎಲ್ಲರೂ ಹೇಳ್ತಿರ್ತಾರೆ ಮಾಡ್ಕೊಂಡೈತೆ ಹಿಂಗೆ ಕಲಮ್ಗೆ ಹಿಂಗೆ ಆಗೈತೆ ಅಂತಾರೆ. ನಿಮ್ಮ ಅಪ್ಪ ಬಿಟ್ಟೋಗೋದಕ್ಕೆ ಕಾರಣ ನಿಮ್ಮ ಅಮ್ಮನೇ. ಮತ್ತು ನಿಮ್ಮ ಅಪ್ಪ ಇನ್ನಂತೂ ಯಪ್ಪ ದುಡ್ಡು ಅಂಬಳು. ದುಡ್ಡು ಕೊಡು ಅಂತ ಇಲ್ಲೋದೆಲ್ಲ ಅವನ ಹತ್ರ ಟೆನ್ಷನ್ ಮಾಡೋದು, ಜಗಳ ಮಾಡೋದು, ಸುಮ್ಮನೆ ಬೋಲು ಇದು ಮಾಡ್ಕೊಂಡು ಇಲ್ಲೋದು ಆಸೆ ಇಕ್ಕೊಂಡು ಹಂಗೆ ಮಾಡಿದ್ಲು ತಗ. ಜೀವನ ಎಲ್ಲ ಹಾಳು ಮಾಡ್ಕೊಂಡಾಗ ಆಮೇಲೆ ಟ್ಯಾಪ್ನಾದ್ಲು ನಿಮ್ಮ ಅಮ್ಮಯ್ಯ. ಬೋಲೊಳ್ಳೆಳಲ್ಲ ನಿಮ್ಮ ಅಮ್ಮಯ್ಯೋ ಏನೇ ಅನ್ನು ನೀನು ಬೈಕೊಂಡ್ರು ಸಿಂತೆಕಿಲ್ಲ, ಈ ದಡಮ ಏನು ಹಿಂಗಂಬುತ್ತೆ ಅಂತ ಅಂದ್ಕೊಂಡ್ರು ಸಿಂತೆಕಿಲ್ಲ. ನಾನೇನೋ ನಿಮ್ಮ ಅಮ್ಮನ ಬುದ್ಧಿ ಒಪ್ಪಲ್ಲ ಮತ್ತೆ. ಅದಕ್ಕೆ ಮತ್ತು ನಿಮ್ಮ ಅಪ್ಪ ಬಿಟ್ಟು ಅಷ್ಟು ದಿನ ಅವಳನ್ನ ಗಂಟು ಹಾಕ್ಕೊಂಡಿದ್ದಾಲೇನೆ ಹೋಗಿ ಕುಡಿದು ಅದಕ್ಕೆ ಮತ್ತು ಗಂಟು ಹಾಕ್ಕೊಂಡಿದ್ದು ಬೋಲ್ ಕುಡಿಯೋನೋ. ಅಯ್ಯೋ ಇಲ್ಲ ಟೆನ್ಷನ್ ಕೊಡೋಳು ನಿಮ್ಮ ಅಮ್ಮಯ್ಯ. ಹೆಂಗೆ ಆಡ್ತಿದ್ಲು ಮನ್ಯಾಗ ಒಂದಿಟ್ಟು ಸಮಾಧಾನ ನಿಮ್ಗೆ ಎಂಬುದು ಇರ್ತಿರ್ಲಿಲ್ಲ, ಹೆಂಗೆ ಆಡೋಳು. ಅದಕ್ಕೆ ಮತ್ತು ನಿಮ್ಮ ಅಪ್ಪ ಹೆಂಗೆ ಮಾಡಿದ್ದವಾಗ. ಮತ್ತು ನಮ್ಮ ಅಪ್ಪಯ್ಯ ಹೆಂಗೋ ಒಂಥರ ಬತ್ತೈತೆ. ನಮ್ಮ ಅಪ್ಪ ಹೆಂಗೆ ಹೇಳ್ಬೋದು, ನಮ್ಮ ಅಮ್ಮಗೆ ಹೇಳೋಕ್ಕಾಗಲ್ಲ. ನಮಗೂ ಹಂಗೇನೆ. ಅದು ನಮ್ಮ ಮನೆಗೆ ಬಂದಾಗಿಂದಲೂ ನೆಮ್ಮದಿ ಇಲ್ಲ, ಏನು ಮಾಡೋಣ. ಅದಕ್ಕೆ ಮತ್ತೊಂದು 2 ದಿನ ಸುಮ್ಮನೆ ಇದ್ದು ಹೋಗ್ತೀನಿ. ಕಣ್ಣಿ ಮರಿಯಾಗಿದ್ದರೆ ಯಾವುದಿರಲ್ಲ. ನೀನು ಸಾಕಾಗತ್ತಕ್ಕ ಇರೋ ಸ್ನೇಹ. ನಿಮ್ಮ ಅಮ್ಮಯ್ಯನಂಗೆ ನಾವು ಮಾತಾಡೋದಾಗಲಿ, ನಿಮ್ಮ ಅಮ್ಮಯ್ಯನಂಗೆ ನಾವು ಒಂಬೋದಾಗಲಿ ಅದೆಲ್ಲ ಬರೋದಿಲ್ಲಪ್ಪ ನಮಗೆ. ಯಾರೇ ಆಗಲಿ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ ಹೊರತು ಹಾಳಾಗಲಿ ಅಂತ ಬಯಸೋದಿಲ್ಲ. ಯಾರಿಗೇ ಆಗಲಿ ನಾವು ಕೆಟ್ಟದ್ದು ಬಯಸಲ್ಲ. ಹೆಂಗೋ ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಬಯಸ್ತೀವಿ. ಈಗ ನೀನು ಬಂದಿದ್ದೀಯ ಅಂತ ನಿನಗೆ ನಾವು ಬೈದರೆ ನಿನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಹಂಗೆಲ್ಲ ಮಾತಾಡಬಾರ್ದು ಯಾರಿಗೇ ಆಗಲಿ. ಹಂಗೆಲ್ಲ ಯಾವುದೇ ಕಾರಣಕ್ಕೂ ಏನೂ ಮಾತಾಡಬಾರ್ದು. ಅವ್ರವ್ರದ್ದೇನಿರುತ್ತೋ ಏನೋ ಅಂತ ತಿಳ್ಕೋಬೇಕು, ಸುಮ್ಮನೆ ಆಗಬೇಕು ಅಷ್ಟೇ. ಸುಮ್ಮನೆ ಹಂಗೆಲ್ಲ ಮಾತಾಡೋದು ಬೈಯೋದು ಅದೆಲ್ಲ ಮಾಡಬಾರ್ದು. ಅಲ್ಲ ನಿಮ್ಮ ಅಮ್ಮಯ್ಯಾಗಿ ನಿಮ್ಮ ಅಮ್ಮನ ಕರ್ತವ್ಯ ಏನೈತೆ ಅದನ್ನು ಮಾಡ್ಬೇಕು ನಿಮ್ಮ ಅಮ್ಮಯ್ಯ.
ಅವ್ರು ನಿನ್ನ ಬೈದ್ರ ಏಯ್ ನನ್ನ ಮಗಳನ್ನ ಯಾಕೆ ಹಂಗಂಬೋದು ಅಂತ ಹೇಳಿ ಅವ್ರನ್ನ ಸರಿಯಾಗಿ ಬಿಗ್ ಮಾಡಿ ಏನು ಮಾಡಿದರೆ ಗಲಾಟೆ ಮಾಡಿದರೆ ಅವ್ರು ತೆಪ್ಪನಾಗಾರು ನಿಮ್ಮ ಅಮ್ಮ ಯಾವ ಲೂಜ್ ಕೊಟ್ಲ ಅದಕ್ಕೆ ಅವರು ನಿನ್ನ ಸದರ ತಗೊಂಡವ್ರು ಅದಕ್ಕೆ ಬಿಡು ಹೋಗ್ಲಿ ಹೇಳು ಅಲ್ಗೂ ಇಲ್ಗೂ ಸುತ್ತರಿಲಿ ಹೇಳು ಅಂಬತ್ತಕಲೂ ನಿನ್ನ ಮೇಲೆ ಇದ್ದಾರೆ ಅವ್ರು. ನಾನು ಅದಕ್ಕೇ ನೆಮ್ಮದಿಗಿರತ್ತಾಗ ಬಿಟ್ಟು ನೆಮ್ಮದಿ ಇಲ್ಲತ್ತಾಗ ಯಾಕೆ ಇರಬೇಕು ಅಂತೇಳಿ ಬೇಜಾರ ಮಾಡ್ಕೊಂಡು ಅದೇ ಬಂದುಬಿಟ್ಟೆ. ನಾನು ಇರೋದೇ ಇಲ್ಲ ಅಂತೇಳಿ ಇರಬೇಡ, ಫೋನಿಕ್ಕೆ ಮಂಗಿದೆ ಇರಲೇಬೇಡ. ಸರಿ ಆಯ್ತು, ಇರೋದಿಲ್ಲ ನಿನ್ನ ಮನೆಯಾಗ ನಾನು ಇರೋದೇ ಇಲ್ಲ, ಬರೋದಿಲ್ಲ, ನಾನು ಕಾಲಿಕ್ಕಲ್ಲ ಅಂತ ಹೇಳಿ ಬಂದಿದ್ದೀನಿ. ಜಗಳ ಮಾಡ್ಕೊಂಡು ಬಂದಿದ್ದೀನಿ. ಬರಲ್ಲ ಕಣಮ್ಮ, ಬರಲ್ಲ, ನೀನು ನನ್ನ ನೋಡೋಕೆ ಬರಬೇಡ, ನಾನು ನಿನ್ನ ನೋಡೋಕೆ ಬರೋದಿಲ್ಲ ಅಂತ ಹೇಳಿ ಬಂದಿದ್ದೀನಿ. ಎಷ್ಟು ಬೇಜಾರು ಅಲ್ಲ ಅವರು ಈಗ ನಾನು ಕರ್ಕೊಂಡು ಹೋಗಿದ್ರು ನನಗೆ ಇನ್ಮೇಲಿಂದ ಬೆಲೆ ಕೊಡ್ತಾರ ಹೇಳಕ್ಕ ನೀನೇನೆ? ಯಾರು ಬೆಲೆ ಕೊಡಲ್ಲ ನನಗಿನ್ಮೇಲಿಂದಾನ. ಇಷ್ಟ ನಮ್ಮ ಅಮ್ಮನೇನೆ ನನ್ನ ಎದುರಿಗೆಲ್ಲ ಬಿಟ್ಕೊಡ್ಬೇಕಾರೆ ನಾನು ಮರ್ಯಾದೆ ಕಳೆಬೇಕಂದ್ರೆ ಅಲ್ಲ ಹೇಳಕ್ಕ ನೀನೇನೆ. ನಮ್ಮ ಅಮ್ಮನೇನೆ ನನಗೆ ಹಿಂಗೆ ಮಾಡ್ತಂದ್ರೆ ಅವ್ರು ನಾಳೆ ಹೊತ್ತು ನಾನು ತಗ್ಗಿ ನಾನು ಚೆನ್ನಾಗಿರ್ತೀನಿ ಅಂತ ನಾನು ಹೋದ್ರೂ ಅವ್ರು ನನಗೆ ಬೆಲೆ ಕೊಡ್ತಾರ? ಕೊಡಲ್ಲ. ನನಗೆ ಬೆಲೆನೂ ಸಿಗೋದಿಲ್ಲ, ನನಗೆ ಮರ್ಯಾದೆನೂ ಸಿಗಲ್ಲ ಅಂತ ನನಗೆ ಗೊತ್ತಾಯಿತು ಅಂತಾರೆ. ಅಯ್ಯೋ ನಿಮ್ಮ ಅಮ್ಮನೇ ನಿನ್ನ ಮಾತು ಕೇಳಲ್ಲ ತಗೊಳ್ಳಿ ಅಂತ ಅಂತಾರೆ. ಅವ್ರು ಇದ್ದು ಬಿಟ್ಟಾರೆ. ಅಯ್ಯೋ ನೀರು ಇವರು ಇಬ್ಬರಾಳು ವಾರಿಗೆ ನಾ 15 ಇರೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ನಮ್ಮ ಅಮ್ಮನಿಗೆ ಬಂದುಬಿಟ್ಲು. ಅದಕ್ಕೆ ನಾವು ಯಾರನ್ನೂ ಕರೆದು ಕಳಿಸಲ್ಲ ಅಂತ ಹೇಳ್ಬಿಟ್ಲು ನನ್ನ ಮಗಳು. ಸೀರೆ ತಗೊಂಬರ್ರಿ ಅದಂತ ನಾವು ಯಾರಿಗೂ ತರಲ್ಲ, ನಾವು ಯಾರು ನೋಡ್ಕೊಂಬಲ್ಲ. ನಾವೇನು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇರೋ ತಕ್ಕ ಅಷ್ಟೇ ನಿಮಗೆ ತವ್ರ ಮನೆ, ನಾವು ಬಂದಮೇಲೆ ಏನಿಲ್ಲ ಅಂತೇಳಿ ನನ್ನ ಮಗಳು ಅದಕ್ಕೆ ಇಬ್ಬರೊಳ್ ತಾಗೇನೆ ಕಾಟ್ಲಾಡೋಕ್ಕಾಗಲ್ಲ ಅಂತೇಳಿ ಅವಳಕ್ಕೆ ಮತ್ತೆ ಬಂದು ನಮ್ಮ ಮನೆಗೆ ಇದ್ದಾಳೆ. ಹಿಂಗೆ ನಾವು ಇಟ್ಕೊಂಡಿದ್ದೀವಿ ಇವತ್ತು. ನಾನು ಬಿಟ್ಕೊಡ್ಲಿಲ್ಲಪ್ಪ ನನ್ನ ಮಗಳನ್ನ. ಏನ್ರೆ ನಿಮ್ಗೆ ಯಾಕೆ ತರಬೇಕಾಗಲ್ಲ ಸೀರೆನ? ಯಾಕೆ ತರಬೇಕು? ತರಲ್ಲ ನಾವು. ನನ್ನ ಮಗಳು ಯಾಕೆ ತರಬೇಕು? ತರೋಕ್ಕಾಗಲ್ಲ, ಆಗ್ಲಲ್ಲ. ಅವಳು ಕೊಡ್ತಾಳೆ, ಕೊಟ್ಟಿದ್ದು ಇಸ್ಕೊಳ್ಬೇಕು. ಅವಳು ಕರೀತಾಳೆ, ಕರೆದ ಬರಬೇಕು ಅಷ್ಟೇ. ಸುಮ್ಮನೆ ತವ್ರ ಮನೆ ಐತೆ ಅಂತ ಬರೋದು ಹಂಗೆಲ್ಲ ಮಾಡಿ ನಮಗೆ ಅವೆಲ್ಲ ನಡೆಯಲ್ಲ ಕಣಕ್ಕ ಅಂತೇಳಿ ನಾನು ಬಿಟ್ಕೊಡ್ಲಿಲ್ಲ. ಅದಕ್ಕೆ ಬಾರಿ ನೀನು ನಮ್ಮ ಮನೆಗಾದ್ರೆ ಬರೋಕ್ಕೆ ಅವ್ರಿಗೆ ಮಕ್ಕ ಇರಲ್ಲ ಬಿಡೋರು, ಅಮ್ಮೇರ ಮನೆಗೆ ಇದ್ದಾರೆ ಅಂತೇಳಿ ಬರಲ್ಲ. ಅದಕ್ಕೆ ನಾನು ಕರ್ಕೊಂಬಂದು ಸುಮ್ಮನೆ ಇಲ್ಲೇ ಇಕ್ಕೆ ಬಿಟ್ಟು ಫಸ್ಟ್ ಗಂಡ ಹೇಳ್ದಂಗೆ ಕೇಳಬೇಕು. ಇವನು ಹೇಳ್ದಂಗೆ ಕೇಳ್ತಿರ್ಲಿಲ್ಲ. ನಾವ್ಯಾವ ಪರ್ಪರ್ಕೆ ತಂಡು ಇಕ್ಕಿದ್ವ ಅವಾಗ ಹೇಳ್ದಂಗೆ ಕೇಳ್ತಾ ಇದ್ದಾನೆ. ಅದಕ್ಕೇನೆ ನಾವು ಇಲ್ಲೋಡು, ನಾವು ಯಾರನ್ನೂ ಹೆಣ್ಣು ಹುಡುಗರನ್ನ ಹತ್ರಕ್ಕೆ ಬಿಡ್ಕಾವಲ್ಲ. ಒಟ್ಟು ಎಲ್ಲರೂ ಬಂದೊಟ್ಟು ಖರ್ಚೆ ಹೊರ್ತಾನು ಏನು ಲಾಭ ಇಲ್ಲ. 4 ಜನ ತಪ್ಪಾರ್ದಾಡ್ಬೇಕಂದ್ರೆ ಸುಮ್ಮನೆ ಏನು ಒಬ್ರಲ್ಲ ಇಬ್ರಲ್ಲ. ಒಬ್ರಿಬ್ರು ತಾಗೆ ನಮ್ಮ ಶೋಭನೇನೆ ಒಬ್ರಿಬ್ರು ತಪ್ಪಾರ್ದಾಡೋಕ್ಕೇನೆ ಬೋಲಂಗೆ ಟೆನ್ಷನ್ ಅಂಬಾಳು. ನಮ್ಮ ನಾದ್ನೀರು ಎಷ್ಟಾಗಿ ಅನ್ಸಿದ್ರು. ಅಯ್ಯೋ ದೇವ್ರೆ, ನನಗೆ ಹಂಗಿಂಗೆ ಅನ್ನಿಸ್ಲಿಲ್ಲ. ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ, ನೀವು ಹೇಳಿದ್ದು ಕೇಳಲ್ಲ, ನಾನು ಹೇಳ್ದಂಗೆ ನೀವು ಕೇಳಬೇಕು. ಇವಾಗ ನಾನು ಹಿಂಗೆ ಮನೆ ಸೊಸೆ ಅಂದಮೇಲೆ ನಮ್ಮ ಮನೆ ಅಂತೇಳಿ ನಾನು ಸರಿಯಾಗಿ ಜೋರು ಮಾಡಿದಾಗ ಅವ ಸುಮ್ಕಾದ್ರು. ನಾನೇನು ಹೇಳಿದೆ, ಮುಂಚೆಗೆ ಮದುವೆ ಆಗೋ ಹೊಸದಾಗೆ ನಾನು ನೋಡ್ಕೊಂಬಲ್ಲ, ನಾನೆಲ್ಲ ಹೆಣ್ಮಕ್ಳನ್ನು ಚೆನ್ನಾಗಿ ನೋಡ್ಕೊಂಬಲ್ಲ ಅಂತ ಹೇಳಲ್ಲ ಅಂತ ಹೇಳಿದೆ. ನೀನು ಹಂಗೆ ನೋಡ್ಕೋಬೇಕು, ನಮ್ಮನ್ನು ಹಿಂಗೆ ನೋಡ್ಕೋಬೇಕು ಅಂತ ಅವಾಗ ನನ್ನ ಮೇಲೆ ಒಂದಿಷ್ಟು ರಾಜಕೀಯ ಮಾಡಿದ್ರು ಹೇಳವರು. ನನ್ನ ಮೇಲೆ ಅವಾಗ ಒಂದಿಷ್ಟು ಏನೋ ನಾವು ದೊಡ್ಡಿದು ಅಂಬತ್ತರ. ಅವಾಗ ಮದುವೆ ಆಗಿ ಹೊಸಬ್ನು ಬೋಲ ಏನ್ಸಿದ್ರು ನಾನು 2 ದಿವಸ. ನಾನು 2 ದಿನ ಕೇಳಿದೆ, 1 ವಾರ ಕೇಳಿದೆ, ತಿಂಗಳು ಕೇಳಿದೆ, ನೋಡೋಣ ಅಂತೇಳಿ 6 ತಿಂಗಳು ಸುಧಾರಿಸ್ದೆ. 6 ತಿಂಗಳು ಸುಧಾರಿಸಿದ್ನೆ. 6 ತಿಂಗಳಿಗೆ ನಾನು ಸರಿ ಗಲಾಟೆ ಮಾಡಿಬಿಟ್ಟು ಕೇಳಲಿಲ್ಲ. ಹೊಸದಾಗೆ ನಾನು ಏನಕ್ಕೆ ಬಿಡು ಜಗಳ ಮಾಡಬಾರ್ದು, ಹೋಗಿದ ತಕ್ಷಣ ಅಂತ ಅನುಸರಿಸ್ಕೊಂಡು ಸುಮ್ಮನೆ ಇದ್ದೆ. ಆಮೇಲೆ ನಾನು ಏನು ಕೇಳಲಿಲ್ಲ, ಜಗಳ ಮಾಡಿಬಿಟ್ಟು. ನೀವು ಹೆಣ್ಮಕ್ಳಿಗೆ ಬರೀ ತಿಂಬಕ್ಕೆ ಬರ್ತೀರ, ನಿಮಗೆಲ್ಲ ಮಾಡಿಕ್ಬೇಕು ಸಾಕ್ರಿ, ನಮ್ಮ ಕೈಲಿ ಆಗಲ್ಲ, ನೋಡ್ಕೊಂಬಕ್ಕಾಗಲ್ಲ. ನೋಡ್ಕೊಂಬಕ್ಕಾಗಲ್ಲ. ನಾನು ಇರೋದು ಹೇಳ್ತೀನಿ, ನೋಡ್ಕೊಂಬಲ್ಲ. ನಾನು ಯಾರು ಏನೇ ಹೇಳಿ ನಾನು ನೋಡ್ಕೊಂಬಲ್ಲ. ಸರಿ ಗಲಾಟೆ ಮಾಡಕ್ಕೆ ನಮ್ಮ ಅಮ್ಮೇರ ಮನೆಗೆ ಬಂದು ಸುಮ್ಮನೆ ಇಲ್ಲಿ ಯಾಕೆ ಕೊಟ್ಟನು. ಅಮ್ಮೇರ ಮನೆಗಾದ್ರೂ ಬರೋಕೆ ನಾವು ನಮ್ಮ ಅಮ್ಮೇರ ಮನೆಗೆ ಇದೀವಿ, ನೆಂಟ್ರ ಮನೆಗೆ ನಾವೇನೇ ಅಂತ ಹೇಳ್ಬೋದು. ಇರೋದೊಂದಿಟ್ಟು ಮನೆ ನಾವೊಂದಿಟ್ಟು ಬಾಡಿಗೆ ಕೊಟ್ಟಿದ್ದೀವಿ, ಅದಕ್ಕೆ ಸುಮ್ಮನೆ ಬಂದು ಇಲ್ಲೇ ಇದ್ದೀವಿ. ಅದೇ ಮತ್ತು ನಾನು ಅದನ್ನೇ ಹೇಳೋದು. ಅವ್ರು ಯಾರು ಸವಾಸನೂ ಬೇಡ, ಯಾವ ಆಸ್ತಿನೂ ಬೇಡ, ಏನು ಬೇಡ, ಬೇರೆ ಮನೆ ಮಾಡ್ಕೊಂಡು ಇರೋ ಅನ್ಕಣಪ್ಪ ಅಂದ್ರೆ ನನ್ನ ಗಂಟು ಕೇಳಲ್ಲ. ಏನು ಮಾಡ್ತಿ? ಅವ್ನು ನನಗೆ ಚಿಂತೆ. ಅವ್ನು ನನ್ನ ಮಾತು ಕೇಳಂಗಿದ್ರೆ ಹಿಂಗೆ ಯಾಕಾಗದು ನನ್ನ ಬಾಳ್. ನೋಡೋದ್ರಲ್ಲ ವೀಕ್ಷಕರು, ನಮ್ಮ ಶೋಭಕ್ಕನ ಮನೆಗೆ ಬಂದಿದ್ದೀನಿ. ನಮ್ಮ ಅಕ್ಕ ಸಾಕಾಗೋವರೆಗೂ ಇರ್ರಿ, ನಿಮ್ಗೆಲ್ಲಿ ಸಾಕಾಗುತ್ತೋ ಅಲ್ಲಿವರೆಗೂ ಇರು ಅಂತ ಹೇಳ್ತೈತೆ. ಎಷ್ಟೇ ಆಗಲಿ ನಮ್ಮ ಅಮ್ಮಗಿನ ನಮ್ಮ ದೊಡ್ಡಮ್ಮನೂ ನಮ್ಮ ಅಕ್ಕನೇ ಆಸೆ. ಎಷ್ಟೋ ನನಗೆ ಸಮಾಧಾನ ಮಾಡ್ತಾರೆ, ನನ್ನ ಕಡೆಗೆ ಮಾತಾಡ್ತಾರೆ. ನನ್ನ ಕಡೆಗೆ ಮಾತಾಡಿದರೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ. ನಮ್ಮಮ್ಮ ಒಂದು ಮಾತು ನನ್ನ ಕಡೆಗೆ ಮಾತಾಡಿಲ್ಲ ಇನ್ನೂವರೆಗೂ, ಒಂದು ಮಾತಾಗಲಿ. ಯಾಕೆ ಏನು ಎತ್ತವಳು ಏನು ಮಾಡ್ಯವಳು ಅಂಥದ್ದು ಅಂತ ಬಿಗಿ ಹಿಡ್ದು ಕೇಳೋಂಗೆ ಇಲ್ಲ. ಅಷ್ಟು ಬೇಜಾರಾಗುತ್ತೆ. ಏನು ಮಾಡೋಣ, ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.